ಅಗಸ್ತೇಶ್ವರ ದೇವರ ಸನ್ನಿಧಿ. ದಕ್ಷಿಣ ಕನ್ನಡ ಜಿಲ್ಲೆ ದೇವಾಲಯಗಳಿಗೆ ಹೆಸರುವಾಸಿಯಾದ ಜಿಲ್ಲೆ. ಇಲ್ಲಿ ಅನೇಕ ಪವಿತ್ರ ಕ್ಷೇತ್ರಗಳಿವೆ. ಇಂತಹ ಶಕ್ತಿಶಾಲಿ ಕ್ಷೇತ್ರಗಳ ಪೈಕಿ ಇಂದು ನಾವು ಪರಿಚಯಿಸಲು ಹೊರಟಿರುವುದು ಪ್ರಕೃತಿಯ ಮಡಿಲಿನಲ್ಲಿರುವ ಪರಶಿವನ ಸನ್ನಿಧಿಯನ್ನ. ಅಗಸ್ತೇಶ್ವರ ಕ್ಷೇತ್ರ ಬಂಟ್ವಾಳ ತಾಲೂಕಿನ ಪ್ರಸಿದ್ಧ ಪುಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯದ ಸಮೀಪದಲ್ಲಿರುವ ಈ ಕ್ಷೇತ್ರ ಅತ್ಯಂತ ಶಕ್ತಿಶಾಲಿ ಕ್ಷೇತ್ರವಾಗಿದೆ. ಯಾವುದೇ ಗುಡಿ ಗೋಪುರಗಳಿಲ್ಲದೆ ಪ್ರಕೃತಿಯ ನಡುವೆ ಇರುವ ಈ ಸನ್ನಿಧಾನ ಪ್ರಾಚೀನ ಕಾಲದಲ್ಲಿ ಅಗಸ್ತ್ಯ ಮಹರ್ಷಿಗಳು ಇಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿದರೆಂಬ ಪ್ರತೀತಿ ಇದೆ. ಬೇಡಿ ಬರುವ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸಿಕೊಂಡು ಬರುತ್ತಿರುವ ಈ ಜಾಗದಲ್ಲಿ ಯಾವುದೇ ರೀತಿಯಾದ ವಿಶೇಷ ಆಚರಣೆಗಳಿಲ್ಲ, ಆಡಂಬರದ ಕಾರ್ಯಕ್ರಮಗಳಿಲ್ಲ. ಆದರೂ ವರ್ಷವಿಡೀ ಭಕ್ತರು ಈ ಜಾಗಕ್ಕೆ ಬಂದು ತಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಂಡು ದೇವರ ಸೇವೆ ಮಾಡುವ ಮೂಲಕ ತಮ್ಮ ಕಷ್ಟಗಳನ್ನ ಪರಿಹರಿಸಿಕೊಳ್ಳುತ್ತಿದ್ದಾರೆ. ದೇವರಗುಡ್ಡೆಯಲ್ಲಿ ಈಗ ಸದ್ಯಕ್ಕೆ ಯಾವುದೇ ಕಾರ್ಯಕ್ರಮಗಳು ಆಗುವುದಿಲ್ಲ. ಅಂದರೆ ಜನ ಬಂದು ಹೋಗ್ತಾ ಇರ್ತಾರೆ, ಜನ ಬಂದು ನೋಡ್ತಾರೆ, ಅವರು ಪೂಜೆ ಮಾಡ್ತಾರೆ ಅಥವಾ ಅಲ್ಲಿ ಅವರಿಗೆ ಇಷ್ಟ ಬಂದಾಗೆ ಕೈ ಮುಗಿತಾರೆ, ದೇವರನ್ನು ಮುಟ್ಟಿ ಪ್ರಾರ್ಥನೆ ಮಾಡ್ತಾರೆ, ಅಷ್ಟನ್ನು ಹೇಳ್ಬೋದು. ಮತ್ತು ಇತ್ತೀಚೆಗೆ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಈ ಶಿವರಾತ್ರಿ ಉತ್ಸವವನ್ನು ಒಂದು ಭಜನೆ ಮತ್ತು ಇತರ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ನೀವು ಕೂಡ ಬಂಟ್ವಾಳದ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯಕ್ಕೆ ಬಂದರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.